ಇಂದು ಮತ್ತೆ ಮುಂಜಾನೆ ನನ್ನ ಕಣ್ಣುಗಳು ತೆರೆದಾಗ ನಾನು ನನ್ನ ರೂಮ್ನಿಂದ ಹೊರಗೆ ಇಣುಕಿ ನೋಡಿದೆ. ನನ್ನ 50 ವರ್ಷದ ಕೆಲಸಗಾರ ಅಡುಗೆ ಮನೆಯಲ್ಲಿ ನಿಂತು ನಾಷ್ಟಾ ತಯಾರಿಸ್ತಾ ಇದ್ದ. ನಾನು ಅಸ್ವಸ್ಥತೆಯಿಂದ ನನ್ನ ಮಗ್ಗಲು ಬದಲಾಯಿಸಿದೆ. ಅವನು ತುಂಬಾ ಸರಳ ಮನುಷ್ಯನಾಗಿದ್ದ. ಕೆಲಸವನ್ನ ಯಾವಾಗಲೂ ಮನಸ್ಸೆಟ್ಟು ಮಾಡ್ತಾ ಇದ್ದ. ಕೆಲಸ ಮುಗಿತಾ ಇದ್ದಂತೆ ಅವನು ತನ್ನ ಕ್ವಾರ್ಟರ್ಸ್ಗೆ ಹೊರಟು ಹೋಗ್ತಾ ಇದ್ದ. ಆದರೆ ನನ್ನ ಮನಸ್ಸು ಸದಾ ಅವನ ಕಡೆಗೆ ಸೆಳೆಯಲ್ಪಡ್ತಾ ಇತ್ತು. ನಾನು ಕೇವಲ 22 ವರ್ಷದವಳಾಗಿದ್ದೆ ಮತ್ತು ನೋಡಲು ಅತ್ಯಂತ ಸುಂದರ ಹಾಗೂ ಆಧುನಿಕ ಶೈಲಿಯ ಹುಡುಗಿಯಾಗಿದ್ದೆ. ಮನೆಯಲ್ಲಿ ಆ ಕೆಲಸಗಾರನ ಜೊತೆ ನಾನು ಒಬ್ಬಂಟಿಯಾಗಿ ವಾಸಿಸ್ತಾ ಇದ್ದೆ. ನನ್ನ ಬಟ್ಟೆಗಳು ಯಾವಾಗಲೂ ಮಾಡರ್ನ್ ಶೈಲಿಯದ್ದಾಗಿರ್ತಾ ಇತ್ತು. ಅವನ ಜಾಗದಲ್ಲಿ ಬೇರೆ ಯಾರಾದರೂ ಪುರುಷರಿದ್ದಿದ್ರೆ ಅವನ ಮನಸ್ಸು ಎಂದೋ ನನ್ನ ಕಡೆಗೆ ಆಕರ್ಷಿತವಾಗ್ತಾ ಇತ್ತು. ಆದರೆ ಈ ಕೆಲಸಗಾರ ಮಾತ್ರ ನನ್ನ ಕಡೆಗೆ ಒಂದು ನೋಟವನ್ನ ಬೀರ್ತಾ ಇರಲಿಲ್ಲ ಮತ್ತು ಇದೇ ವಿಷಯ ನನ್ನನ್ನು ಹೆಚ್ಚು ಅಸ್ವಸ್ಥಗೊಳಿಸ್ತಾ ಇತ್ತು. ಆ ಸಮಯದಲ್ಲಿ ನಾನು ಚಿಕ್ಕ ಬಟ್ಟೆಯಲ್ಲಿದ್ದೆ ಮತ್ತು ಅದನ್ನು ಬದಲಾಯಿಸುವ ಯಾವುದೇ ತೊಂದರೆಯನ್ನು ನನಗೆ ಅನ್ನಿಸ್ತಾ ಇಲ್ಲ. ಹಾಗಾಗಿ ನಾನು ಅದೇ ಬಟ್ಟೆಯಲ್ಲೇ ನಾನು ಕಿಚನನ್ನು ತಲುಪದೆ. ನಾನು ಎಷ್ಟು ಅವನ ಗಮನ ಸೆಳೆಯೋದಕ್ಕೆ ಪ್ರಯತ್ನಿಸ್ತಾ ಇದ್ನೋ ಅಷ್ಟೇ ಅವನು ನನ್ನನ್ನು ನಿರ್ಲಕ್ಷಿಸ್ತಾ ಇದ್ದ. ತನ್ನ ನೋಟವನ್ನು ಬೇರೆಡೆಗೆ ಹರಿಸ್ತಾ ಇದ್ದ. ನಿಜ ಹೇಳಬೇಕು ಅಂದರೆ ಆ ದೊಡ್ಡ ಮನೆಯಲ್ಲಿ ಅವನನ್ನ ಮತ್ತು ನನ್ನನ್ನು ಬಿಟ್ಟರೆ ಯಾರೂ ಕೂಡ ಇರಲಿಲ್ಲ. ನನ್ನ ತಾಯಿ 10 ವರ್ಷಗಳ ಹಿಂದೆಯೇ ತೀರ್ಕೊಂಡಿದ್ರು ಮತ್ತು ತಂದೆ ಕೆಲವು ವರ್ಷಗಳ ಹಿಂದಷ್ಟೇ ವಿದೇಶಕ್ಕೆ ಹೋಗಿದ್ರು. ಹೋಗುವಾಗ ಅವರು ಈ 50 ವರ್ಷದ ಕೆಲಸಗಾರನನ್ನ ಮನೆ ನಿಭಾಯಿಸೋದಕ್ಕೆ ಇಟ್ಟು ಹೋಗಿದ್ರು. ನಾನು ದಿನದ ಪೂರ್ತಿ ಸಮಯ ಅವನೊಂದಿಗೆ ಮನೆಯಲ್ಲಿ ಒಬ್ಬಂಟಿಯಾಗಿ ಇರ್ತಾ ಇದ್ದೆ. ಸ್ವಲ್ಪ ಸಮಯ ಕಳೆದಂತೆ ನನಗೆ ಸದಾ ಅವನ ಹತ್ತಿರ ಹೋಗಬೇಕು ಅನ್ನಿಸ್ತಾ ಇತ್ತು. ಆದರೆ ಅವನು ಯಾವ ಮಣ್ಣಿನಿಂದ ಮಾಡಲ್ಪಟ್ಟಿದ್ನೋ ದೇವರಿಗೆ ಗೊತ್ತು. ನನ್ನಂತಹ ಸುಂದರ ಹಾಗೂ ಕಡಿಮೆ ವಯಸ್ಸಿನ ಹುಡುಗಿಯನ್ನ ಒಬ್ಬಂಟಿಯಾಗಿ ನೋಡಿದ್ರೂ ಕೂಡ ಅವನ ಮನಸ್ಸು ವಿಚಲಿತಗೊಳ್ತಾ ಇರಲಿಲ್ಲ. ನಾನು ಅವನನ್ನು ನನ್ನ ಕಡೆಗೆ ಆಕರ್ಷಿಸೋದಕ್ಕೆ ತುಂಬಾ ಪ್ರಯತ್ನಗಳನ್ನು ಮಾಡಿದ್ದೆ. ಆದರೆ ಪ್ರತಿ ಬಾರಿಯೂ ನನಗೆ ಅಪಜಯವೇ ಸಿಗ್ತಾ ಇತ್ತು. ಸೋಲ್ತಾ ಇದ್ದೆ ನಾನು ಪ್ರತಿ ಸರಿ. ಇಂದು ಮತ್ತೆ ಮುದ್ದಾಮಂದ್ರೆ ತಿಳಿದು ಅದೇ ರೀತಿಯ ಬಟ್ಟೆಗಳನ್ನು ಧರಿಸಿ ನಾನು ಅವನ ಎದುರಿಗೆ ಹೋದೆ ಮತ್ತು ನನಗೆ ಬೇಗ ಉಪಹಾರ ಮಾಡಿಕೊಡುವಂತೆ ಹೇಳ್ದೆ, ತಿಂಡಿ ಮಾಡಿಕೊಡುವಂತ ಹೇಳ್ದೆ. ಅವನು ಒಂದು ನೋಟ ನನ್ನ ಕಡೆಗೆ ಬೀರಿದ ಮತ್ತು ತಕ್ಷಣವೇ ತನ್ನ ನೋಟವನ್ನ ಕೆಳಗೆ ಹಾಕಿದ. ಅವನು ನಾನು ನಿನಗಾಗಿ ಉಪಹಾರ ಮಾಡ್ತಾ ಇದ್ದೆ ಅಂದ. ಅವನ ಇಷ್ಟೊಂದು ಸರಳತೆ ಮತ್ತು ಜಡತ್ವದ ಮೇಲೆ ನನಗೆ ತುಂಬಾ ಕೋಪ ಬಂತು. ಇದ್ದಕ್ಕಿದ್ದಂತೆ ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು. ನಾನು ಅವನಿಗೆ ಯಾವಾಗಲೂ ಅವನ ಎದುರಿಗೆ ಅವನು ಯಾವುದಾದ್ರೂ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ ಹೋಗ್ತೇನೆ, ಅದಕ್ಕಾಗಿ ಅವನು ನನ್ನನ್ನು ನಿರ್ಲಕ್ಷಿಸ್ತೇನೆ, ತನ್ನ ಕೆಲಸದಲ್ಲಿ ತೊಡ್ಕೊಳ್ತಾನೆ ನಿರ್ಲಕ್ಷಿಸಿ. ಅದಕ್ಕಾಗಿ ನಾನು ಅವನ ಬಿಡುವಿನ ಸಮಯದಲ್ಲಿ ಅವನ ಎದುರಿಗೆ ಹೋಗಬೇಕು. ಈ ಆಲೋಚನೆ ಮನಸ್ಸಿಗೆ ಬರ್ತಾ ಇದ್ದಂತೆ ನನ್ನ ಮುಖದಲ್ಲಿ ನಗು ಮೂಡಿತು ಮತ್ತು ನಾನು ಅವನಿಗೆ ನನ್ನ ಉಪಹಾರವನ್ನು ನನ್ನ ರೂಮಿಗೆ ತಂದುಕೊಡು, ನನಗೆ ಆರೋಗ್ಯ ಸರಿಯಿಲ್ಲ ಅಂತ ಹೇಳಿದೆ. ನನ್ನ ಈ ಮಾತುಗಳಿಂದ ಅವನು ಸ್ವಲ್ಪ ಸ್ತಬ್ಧನಾದ. ಯಾಕೆಂದರೆ ನಾವಿಬ್ಬರು ಆ ಮನೆಯಲ್ಲಿ ಒಬ್ಬಂಟಿಯಾಗಿ ವಾಸಿಸ್ತಾ ಇದ್ರು. ಇಂದಿನವರೆಗೆ ಅವನು ಎಂದಿಗೂ ನನ್ನ ರೂಮಿನ ಒಳಗೆ ಬಂದಿರಲಿಲ್ಲ, ಹೊರಗೆ ನಿಂತ್ಕೊಳ್ತಾ ಇದ್ದ. ಆದರೆ ಇಂದು ನಾನು ಸ್ವತಃ ಅವನನ್ನ ರೂಮಿಗೆ ಕರೆದಿದ್ದೆ. ರೂಮಿಗೆ ಹೋಗುವಾಗ ನನ್ನ ಮನಸ್ಸಿನಲ್ಲಿ ಆಲೋಚನೆ ಬಂತು, ಕೊನೆಗೂ ಅವನು ಪುರುಷನೇ ತಾನೆ. ಅವನು ಮನಸ್ಸಿನಲ್ಲಿ ಎಷ್ಟೇ ನಿರ್ಧರಿಸಿದ್ರೂ ನನ್ನಂತಹ ಸುಂದರ ಹುಡುಗಿಯನ್ನ ನಿರ್ಲಕ್ಷಿಸೋದಕ್ಕೆ ಅವನಿಂದ ಸಾಧ್ಯ ಇಲ್ಲ. ರೂಮಿಗೆ ಹೋದ ತಕ್ಷಣ ನಾನು ಸೋಫಾದ ಮೇಲೆ ಸಹಜವಾಗಿ ಕೂತ್ಕೊಂಡೆ. ಸ್ವಲ್ಪ ಸಮಯದ ನಂತರ ಅವನು ರೂಮಿನ ಬಾಗಿಲನ್ನು ಟಕ್ ಟಕ್ ಅಂತ ತಟ್ಟತೊಡಗಿದ. ನಾನು ಅವನಿಗೆ ಬಾ ಒಳಗಡೆ ಬಾ ಅಂತ ಹೇಳ್ದೆ. ಅವನು ಸ್ವಲ್ಪ ಹೆದರುತ್ತಲೇ ರೂಮಿನೊಳಗೆ ಬಂದ ಮತ್ತು ಉಪಹಾರವನ್ನ ನನ್ನ ಮುಂದೆ ಇಟ್ಟು ಹೊರಟು ಹೋಗಲು ತೊಡಗಿದ. ಆದರೆ ಇದ್ದಕ್ಕಿದ್ದಂತೆ ನಾನು ಅವನನ್ನು ತಡೆದು, ನಿನಗೆ ಕೆಲಸ ಮಾಡೋದಕ್ಕೆ ಏನಾದರೂ ತೊಂದರೆಯಾಗ್ತಾ ಇದೆಯೇ? ನೀನು ಒಬ್ಬನೇ ಕೆಲಸ ಮಾಡಿ ದಣಿತಾ ಇದ್ರೆ ನಾನು ಇನ್ನೂ ಕೆಲವು ಕೆಲಸಗಾರನ ವ್ಯವಸ್ಥೆ ಮಾಡಬಲ್ಲೆ ಅಂತ ಹೇಳ್ದೆ. ಅವನೊಂದಿಗೆ ಮಾತನಾಡೋದಕ್ಕೆ ಅವನು ತಡೆದಿದ್ದೆ. ಇದರಿಂದಾಗಿ ಅವನು ನನ್ನ ಕಡೆ ನೋಡ್ಲಿ ಅಂದುಕೊಂಡಿದ್ದೆ. ಆದರೆ ಅವನು ಕೈ ಮುಗಿದು ನೋಟವನ್ನ ಕೆಳಗೆ ಹಾಕಿ ನನ್ನ ಮುಂದೆ ನಿಂತುಕೊಂಡ. ನನ್ನ ಕೆಲಸ ಅಷ್ಟೇನೂ ಕಠಿಣ ಆಗಿಲ್ಲ, ಹಾಗಾಗಿ ಈ ಮನೆಯಲ್ಲಿ ಇನ್ನುಳಿದ ಕೆಲಸಗಾರರನ್ನ ಇಡುವ ಅಗತ್ಯ ಇಲ್ಲ. ಹಾಗೆ ನಿಮ್ಮ ತಂದೆಯವರು ಹೋಗುವ ಮುನ್ನವೇ ಈ ಬಗ್ಗೆ ನಿಷೇಧ ಮಾಡಿದ್ರು ಅಂತ ಹೇಳ್ದ. ಅಂದ್ರೆ ಬೇರೆಯವ್ರನ್ನ ಕೆಲಸಕ್ಕೆ ಇಟ್ಕೊಳ್ದಂತೆ ಹೇಳಿದ್ದ. ನಾನು ಅವನ ಆ ಮಾತಿಗೆ ಸ್ವಲ್ಪ ಆಶ್ಚರ್ಯಚಕಿತವಾದೆ ಮತ್ತು ಹೇಳ್ದೆ, ಇದೊಂದು ವಿಷಯ ನನಗಿನ್ನೂ ಗೊಂದಲ ಮೂಡಿಸ್ತಾ ಇದೆ. ನೀನು ನನ್ನ ಆ ಗೊಂದಲವನ್ನು ದೂರ ಮಾಡ್ತೀಯಾ? ನನ್ನ ಪ್ರಶ್ನೆಗೆ ಅವನು ಪ್ರಶ್ನಾರ್ಥಕ ನೋಟದಿಂದ ನನ್ನ ಕಡೆಗೆ ನೋಡಲಾರಂಭಿಸ್ದ. ನಾನು ಮುಂದುವರೆದು ಹೇಳ್ದೆ, ನನ್ನ ತಂದೆ ನನಗೆ ಯಾವಾಗಲೂ ಸ್ವತಂತ್ರ ಜೀವನವನ್ನು ನೀಡಿದ್ದಾರೆ ಅಂತ. ಇಷ್ಟೊಂದು ದೊಡ್ಡ ಸ್ವಾತಂತ್ರ್ಯದ ಬಗ್ಗೆ ನಾನು ಎಂದಿಗೂ ಯಾವತ್ತೂ ಕೂಡ ಯೋಚನೆ ಕೂಡ ಮಾಡಿಲ್ಲ. ನನ್ನ ತಂದೆ ನನ್ನಂತಹ ಯುವತಿಯನ್ನ ಒಬ್ಬಂಟಿಯಾಗಿ ಆ ಮನೆಯಲ್ಲಿ ನಿನ್ನ ವಶಕ್ಕೆ ಒಪ್ಪಿಸಿ ಹೋಗಿದ್ದಾರೆ. ಅವರಿಗೆ ಯಾವುದೇ ಕೆಲಸಗಾರರ ಮೇಲೆಯೂ ನಂಬಿಕೆ ಇರಲಿಲ್ಲ. ಹಾಗಾದ್ರೆ ನಿನ್ನಲ್ಲಿ ಅಂತಹ ಯಾವ ವಿಶೇಷ ವಿಷಯ ಇದೆ ಇದರಿಂದಾಗಿ ಅವರು ನಿನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ?
ಅಂತ ನನ್ನ ಪ್ರಶ್ನೆಗೆ ಅವನು ಕೆಲವು ಸಮಯ ಶಾಂತನಾಗಿದ್ದ ಮತ್ತು ನಂತರ ಹೆದರುತ್ತಾ ಹೇಳ್ದ, ನಿಮ್ಮ ತಂದೆಯವರೇ ಈ ವಿಷಯವನ್ನು ನಿಮಗೆ ಸ್ಪಷ್ಟಪಡಿಸಬಲ್ಲರು. ನನ್ನ ಕೆಲಸ ನಿಮ್ಮ ರಕ್ಷಣೆ ಮಾಡೋದು ಮತ್ತು ಮನೆಯ ಕಾಳಜಿ ವಹಿಸೋದು ಮಾತ್ರ, ಮತ್ತು ನಾನು ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ. ಒಂದು ವೇಳೆ ನಿಮಗೆ ನನ್ನ ಬಗ್ಗೆ ಯಾವುದೇ ದೂರು ಇದ್ರೆ ನನಗೆ ಖಂಡಿತ ತಿಳಿಸಿ. ಇಷ್ಟೆಲ್ಲ ಮಾತಾಡಿ ಅವನು ಹೋಗಲು ಪ್ರಯತ್ನಿಸ್ತಾ ಇದ್ದಾಗ ತಕ್ಷಣವೇ ನಾನು, ನನಗೆ ನಿನ್ನ ಬಗ್ಗೆ ತುಂಬಾ ದೂರುಗಳಿವೆ ಅಂತ ಹೇಳ್ದೆ. ನನ್ನ ಆ ಮಾತಿಗೆ ಅವನು ಸ್ವಲ್ಪ ಒತ್ತಡಕ್ಕೆ, ಟೆನ್ಷನ್ಗೆ ಒಳಗಾದ. ನಾನು ತುಂಬಾ ಅಧಿಕಾರಯುತವಾಗಿ ವರ್ತಿಸ್ತಾ ಇದ್ದೆ ಮತ್ತು ಪ್ರತಿ ಬಾರಿಯೂ ಅವನ ವಯಸ್ಸಿನ ಗೌರವ ನೀಡದೆ ಅವನ ಮೇಲೆ ರುಬಾಬು ಅಂದ್ರೆ ಅಧಿಕಾರ ತೋರಿಸ್ತಾ ಇದ್ದೆ. ಅದಕ್ಕಾಗಿ ಅವನು ಸ್ವಲ್ಪ ಒತ್ತಡಕ್ಕೆ ಸಿಲುಕಿದ್ದ. ಅವನಿಗನ್ನಿಸ್ತು ನಾನು ಅವನ ಕೆಲಸದಿಂದ ಅಸಮಾಧಾನ ಆಗಿದ್ದೇನೆ ಅಂತ. ಆದರೆ ನಾನು ಬೇರೆಯದೇ ಆಲೋಚನೆ ಮಾಡ್ತಾ ಇದ್ದೆ. ಅವನು ಸ್ವಲ್ಪ ಹೆದರಿಕೊಂಡೇ ಕೇಳ್ದ, ಏನ್ ದೂರಿದೆ ಅಂತ. ನಾನು ಸಂಪೂರ್ಣ ಪ್ರಯತ್ನ ಮಾಡುತ್ತೇನೆ, ನಿಮಗೆ ಯಾವುದೇ ವಸ್ತುವಿನ ಕೊರತೆ ತಿಳಿಯಬಾರದು ಅಂತ. ಅದರ ಮೇಲೆ ನಾನು ಅವನಿಗೆ ಹೇಳ್ದೆ, ನನಗೆ ರಾತ್ರಿಯ ಸಮಯದಲ್ಲಿ ಮನೆಯಲ್ಲಿ ಒಬ್ಬಂಟಿಯಾಗಿ ಇರುವಾಗ ತುಂಬಾ ಭಯ ಆಗುತ್ತೆ. ನನ್ನ ಇಚ್ಛೆ ಏನು ಅಂದ್ರೆ ನಾನು ನನ್ನೊಂದಿಗೆ ಯಾರಾದರೂ ಕೆಲಸಗಾರನ ಇಟ್ಕೊಳ್ಬೇಕು. ಈಗ ನಾನು ಒಬ್ಬಂಟಿಯಾಗಿ ಈ ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ನೀನು ಕೆಲಸ ಮುಗಿಸಿ ಕ್ವಾರ್ಟರ್ಸ್ಗೆ ಹೊರಟು ಹೋಗ್ತೀಯಾ ಅಂತ ನಾನು ನನ್ನ ಕಂಪ್ಲೇಂಟನ್ನು ಹೇಳ್ದೆ. ನನ್ನ ಮಾತಿಗೆ ಅವನು ಸ್ವಲ್ಪ ಆಲೋಚನೆಗೆ ಬಿದ್ದ. ನಾನು ಪ್ರಜ್ಞಾಪೂರ್ವಕವಾಗಿ ಅವನನ್ನು ತುಂಬಾ ಸಮಯ ನನ್ನ ರೂಮಿನಲ್ಲಿ ನಿಲ್ಲಿಸಿ ಇಟ್ಟಿದ್ದೆ. ನನಗೆ ನಂಬಿಕೆ ಇತ್ತು ಅವನು ನನ್ನ ಸನ್ನಿಧಿಯಲ್ಲಿ ತನ್ನ ಗಮನವನ್ನು ಹೆಚ್ಚು ಸಮಯ ಬಚ್ಚಿಡೋದಕ್ಕೆ ಸಾಧ್ಯ ಇಲ್ಲ ಅಂತ. ತಿಂಡಿ ನನ್ನ ಮುಂದೆ ಹಾಗೆ ಇಡಲಾಗಿತ್ತು ಮತ್ತು ನನ್ನ ಗಮನ ಕೇವಲ ಅವನ ಮೇಲಿತ್ತು. ಕೆಲವು ಕ್ಷಣಗಳು ಕಳೆದಿದ್ವು. ನಾನು ಅವನ ಕಡೆ ನೋಡ್ತಾ ಇರುವಾಗ ಇದ್ದಕ್ಕಿದ್ದಂತೆ ನನ್ನ ಗಮನ ಅವನ ಮುಖದಿಂದ ಕೆಳಗೆ ಹೋಯಿತು ಮತ್ತು ನನಗೆ ಜೋರಾದ ಶಾಕ್ ಆಯಿತು. ನಾನು ಆಶ್ಚರ್ಯದಿಂದ ಅವನ ಕಡೆಗೆ ನೋಡುತ್ತಲೇ ಉಳಿದೆ. ನನ್ನ ತೀವ್ರವಾದ ನೋಟದಿಂದ ಅವನು ಇನ್ನುಳಿದ ಗೊಂದಲಕ್ಕೊಳಗಾದ ಮತ್ತು ವಿಷಯ ಚೇಂಜ್ ಮಾಡೋದಕ್ಕೆ ಪ್ರಯತ್ನಿಸ್ತಾ ಹೇಳ್ದ, ನೀವು ಈ ಬಗ್ಗೆ ನಿಮ್ಮ ತಂದೆಯವರೊಂದಿಗೆ ಮಾತಾಡಬೇಕು. ಹೀಗೇಳಿ ಅವನು ರೂಮಿನಿಂದ ವೇಗವಾಗಿ ಹೊರಟು ಹೋದ. ಆದರೆ ನಾನು ಮಾತ್ರ ಸ್ತಬ್ಧಲಾಗಿ ಕುಳಿತಿದ್ದೆ. ಆ ಪುರುಷ ಹೊರಗಿನಿಂದ ಹೇಗೆ ಕಾಣಿಸ್ತಾ ಇದ್ನೋ ಹಾಗೆ ಇರಲೇ ಇಲ್ಲ. ನಾನು ಆಲೋಚನೆಯಲ್ಲಿ ಬಿದ್ದಿದ್ದೆ. ನನಗೆ ತುಂಬಾ ದೊಡ್ಡ ಶಾಕ್ ತಗಲಿತ್ತು ಮತ್ತು ನನ್ನ ತಲೆ ಆ ದೃಶ್ಯದಿಂದ ಹೊರಗಡೆ ಬರ್ತಾನೆ ಇರಲಿಲ್ಲ. ನಾನು ತುಂಬಾ ಮುಜುಗರದಿಂದ ಮತ್ತು ಅವಮಾನದಿಂದ ಇಡೀ ಜಮೀನಿನಲ್ಲಿ ಹೂತು ಹೋದಂತೆ ಅನ್ನಿಸ್ತಾ ಇತ್ತು. ಆ ದಿನದ ನಂತರ ನಾನು ಅವನ ಮೇಲೆ ಇನ್ನೂ ಸೂಕ್ಷ್ಮವಾಗಿ ಗಮನ ಇಡಲಾರಂಭಿಸಿದೆ. ಮರುದಿನ ನಾನು ಅವನನ್ನ ರೂಮಿಗೆ ಕರೆಯಲು ಪ್ರಯತ್ನಿಸಿದಾಗ ಅವನು ಆ ವಿಷಯವನ್ನ ತಪ್ಪಿಸಿ ಮತ್ತೆ ಹೇಳತೊಡಗಿದ, ನನಗೆ ಮಾರುಕಟ್ಟೆಯಿಂದ ಸಾಮಾನು ತರಬೇಕಿದೆ, ಹಾಗಾಗಿ ನೀವು ತಿಂಡಿ ಇಲ್ಲೇ ಮಾಡಿ. ಅವನ ಈ ಉತ್ತರ ಕೇಳಿ ನಾನು ಸ್ವಲ್ಪ ಆಶ್ಚರ್ಯಚಕಿತವಾದೆ. ಆದರೆ ಏನೂ ತಿಳಿಲಿಲ್ಲ. ನಾನು ಅವನ ಮೇಲೆ ಇನ್ನೂ ಅಧಿಕಾರ ಚಲಾಯಿಸುವುದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಒಂದು ರಾತ್ರಿ ಇದ್ದಕ್ಕಿದ್ದಂತೆ ನನಗೆ ಜಾಗೃತಿಯಾಯಿತು. ಕೆಲಸಗಾರನ ಆಲೋಚನೆ ನನ್ನ ಮನಸ್ಸಿಗೆ ಬರ್ತಾ ಇದ್ದಂತೆ ನಾನು ಹಾಸಿಗೆಯಿಂದ ಎದ್ದೆ ಮತ್ತು ರೂಮಿನಿಂದ ಹೊರಗೆ ಬಂದೆ. ನಾನು ಅವನ ಕ್ವಾರ್ಟರ್ಸ್ ಕಡೆಗೆ ಹೋಗೋದಕ್ಕೆ ನಿರ್ಧರಿಸಿದೆ, ಯಾಕಂದ್ರೆ ನನಗೆ ಅವನ ಜೀವನ ಹೇಗೆ ಸಾಗ್ತಾ ಇದೆ ಅಂತ ತಿಳಿದುಕೊಳ್ಬೇಕಿತ್ತು. ಅವನು ಕ್ವಾರ್ಟರ್ಸ್ನಲ್ಲಿ ಒಬ್ಬನೇ ಇರ್ತಾನೆ ಅನ್ನೋದು ನನಗೆ ತಿಳಿದಿತ್ತು. ನಾನು ಅವನ ಕ್ವಾರ್ಟರ್ಸ್ ಕಡೆಗೆ ಹೋಗಲು ಹೊರಟಾಗ ಅವನು ಗುಟ್ಟಾಗಿ ತನ್ನ ಕೋಣೆಯ ಬಾಗಿಲನ್ನು ಮುಚ್ಚುತ್ತಾ ಇರೋದು ನೋಡಿದೆ. ರಾತ್ರಿ ತುಂಬಾ ತಡ ಆಗಿತ್ತು. ಆ ಸಮಯದಲ್ಲಿ ಅವನು ತನ್ನ ರೂಮಿನಲ್ಲಿ ವಿಶ್ರಾಂತಿ ಪಡೆಯಬೇಕಿತ್ತು. ಆದರೆ ಅವನು ಎಲ್ಲೋ ಹೋಗಲಿದ್ದ. ನಾನು ಅಡಗಿ ಕುಳಿತು ಅವನ ಬೆನ್ನೆತ್ತಲು ಪ್ರಾರಂಭಿಸಿದೆ. ಅವನು ಮನೆಯೊಳಗೆ ಬರಲು ಹೆಜ್ಜೆಗಳನ್ನು ವೇಗವಾಗಿ ಇಟ್ಟ ಮತ್ತು ನಿಶ್ಶಬ್ದದ ಹೆಜ್ಜೆಗಳಿಂದ ನನ್ನ ರೂಮಿನ ಕಡೆಗೆ ಹೋದ. ನಾನು ಬೆಚ್ಚಿ ಬಿದ್ದೆ. ಅವನು ಹಗುರವಾಗಿ ನನ್ನ ರೂಮಿನ ಬಾಗಿಲು ತೆರೆದ ಮತ್ತು ಒಳಗೆ ಹೋದ. ನನ್ನ ಶರೀರ ನಡಗತೊಡಗಿತು. ಈಗ ಅವನಿಗೆ ಖಂಡಿತ ತಿಳಿಯುತ್ತೆ ನಾನು ರೂಮಲ್ಲಿಲ್ಲ ಅಂತ. ನಾನು ಹೆದರಿದ್ದೆ. ಹಾಗಾಗಿ ತಕ್ಷಣ ಕಿಚನ್ಗೆ ಹೋಗಿ ಲೈಟ್ ಹಾಕಿ ನೀರಿನ ಜಗ್ ತುಂಬಿಸಲಾರಂಭಿಸಿದೆ. ನನ್ನ ಅಂದಾಜಿನ ಪ್ರಕಾರ ಕೆಲವು ಸಮಯದ ನಂತರ ಅವನು ನನ್ನನ್ನು ಹುಡುಕುತ್ತಾ ಕಿಚನ್ಗೆ ಬಂದ. ಅವನು ನನ್ನನ್ನು ನೋಡಿದ ಮತ್ತು ದೀರ್ಘ ಉಸಿರಾಟವನ್ನು ತೆಗೆದುಕೊಳ್ಳುತ್ತಾ ಹೇಳ್ದ, ನೀವಿಲ್ಲಿ ಏನ್ ಮಾಡ್ತಾ ಇದ್ದೀರಾ? ನೀವು ರೂಮಲ್ಲಿ ಕಾಣಿಸ್ಲಿಲ್ಲ, ಹಾಗಾಗಿ ನನಗೆ ತುಂಬಾ ಟೆನ್ಷನ್ ಆಯಿತು. ನಾನು ಅವನ ಕಡೆ ಆಶ್ಚರ್ಯದಿಂದ ನೋಡಿದೆ ಮತ್ತೆ ಕೇಳಿದೆ, ನೀನು ನನ್ನ ರೂಮಿಗೆ ಯಾಕೆ ಹೋದೆ? ನನ್ನ ಈ ಪ್ರಶ್ನೆಗೆ ಅವನು ಸ್ವಲ್ಪ ಹೆದರಿದ. ತಾನೇನು ಮಾತಾಡ್ತಾ ಇದ್ದೆ ಅನ್ನೋದು ಅವನಿಗೆ ಇದ್ದಕ್ಕಿದ್ದಂತೆ ಅರಿವಾಯಿತು. ನಂತರ ಹೆದರುತ್ತಾ ಹೇಳಲಾರಂಭಿಸ್ದ, ನಾನು ನೀರಿನ ಬಗ್ಗೆ ವಿಚಾರಿಸಲು ಬಂದಿದ್ದೆ. ನಾನು ನೀರಿನ ಜಗ್ಗಿಡೋದಕ್ಕೆ ಮರ್ತಿದ್ದೆ, ಹಾಗಾಗಿ ನಿಮಗೆ ನೀರಿನ ಅಗತ್ಯವಿದೆಯೇ ಅಂತ ನೋಡೋದಕ್ಕೆ ಬಂದೆ ಅಂತ. ನಾನು ಅವನ ಕಡೆ ಆಶ್ಚರ್ಯದಿಂದ ನೋಡ್ತಾ ಇದ್ದೆ, ಯಾಕಂದ್ರೆ ನಾನೇ ಸ್ವತಃ ನೀರನ್ನ ನೆಪ ಮಾಡುತ್ತಿದ್ದೆ. ನಿಜ ಹೇಳಬೇಕು ಅಂದ್ರೆ ನನ್ನ ರೂಮಿನಲ್ಲಿ ನೀರಿತ್ತು. ಈಗ ನನಗೆ ಅವನ ಮೇಲೆ ಸಂಶಯ ಬರೋದಕ್ಕೆ ಆರಂಭಿಸ್ತು. ಶಾಂತವಾಗಿ ಅವನು ತನ್ನ ರೂಮಿನ ಕಡೆ ಹೊರಟು ಹೋದ. ನಾನು ನನ್ನ ರೂಮಿಗೆ ಮರಳಿ ಬಾಗಿಲು ಮುಚ್ಚಿ ತುಂಬಾ ಸಮಯ ಅವನ ಬಗ್ಗೆ ಯೋಚನೆಯನ್ನ ಮಾಡುತ್ತಾ ಕೂತ್ಕೊಂಡೆ. ಮೊದಲು ನಾನು ಅವನನ್ನ ಯಾವಾಗಲೂ ಶಾಂತವಾಗಿ ಮನೆಯ ಕೆಲಸ ಮಾಡೋದನ್ನ ನೋಡಿದ್ದೆ. ಅವನು ಎಂದಿಗೂ ಕೂಡ ನನ್ನ ರೂಮಿಗೆ ಬಂದಿರಲಿಲ್ಲ. ನಾನು ನನ್ನ ರೂಮಿನ ಸ್ವಚ್ಛತೆಯನ್ನ ಕೂಡ ಸ್ವತಃ ಮಾಡ್ತಾ ಇದ್ದೆ. ಇಷ್ಟೊಂದು ಸಂಯಮದಿಂದ ಕೂಡಿರುವಂತೆ ಕಾಣುವ ಮನುಷ್ಯ ರಾತ್ರಿ ಸಮಯದಲ್ಲಿ ನನ್ನ ರೂಮಿಗೆ ಯಾಕೆ ಹೋದ? ನನಗೆ ಅವನ ಗಮನ ಬೇಕಿತ್ತು. ಆದರೆ ಈ ಸಮಯದಲ್ಲಿ ನಾನು ಸ್ವಲ್ಪ ಒತ್ತಡಕ್ಕೆ ಒಳಗಾಗಿದ್ದೆ. ರಾತ್ರಿ ಬಹುತೇಕ ಅದೇ ಆಲೋಚನೆಗಳಲ್ಲೇ ಕಳೆಯಿತು. ಮರುದಿನ ಬೆಳಗ್ಗೆ ನಾನು ಅವನ ಮೇಲೆ ಸೂಕ್ಷ್ಮವಾಗಿ ಗಮನ ಇಡ್ತಾ ಇದ್ದೆ.
ಈಗ ಅವನು ನನಗೆ ಒಬ್ಬ ತುಂಬ ಸಂಶಯಾಸ್ಪದ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ದ. ಇಂದೂ ಸಹ ಅವನು ನನ್ನೆದುರು ಯಾವಾಗಲೂ ನಂತೆ ನೋಟವನ್ನ ಕೆಳಗೆ ಹಾಕಿ ಶಾಂತವಾಗಿ ಮತ್ತು ಸಂಯಮದಿಂದ ಮಾತಾಡ್ತಾ ಇದ್ದ. ಊಟ ನೀಡಿದ ನಂತರ ಅವನು ಮನೆ ಕೆಲಸ ಪೂರ್ತಿಗೊಳಿಸ್ದ ಮತ್ತೆ ನನ್ನ ರೂಮಿಗೆ ಹೊರಟು ಹೋದ. ಮತ್ತೆ ನನ್ನ ರೂಮಿಗೆ ಹೊರಟೋದ. ನೆಕ್ಸ್ಟ್ ಡೇ ನಾನು ನನ್ನ ಹಾಸಿಗೆಯಲ್ಲಿ ಮಗ್ಗಲು ಬದಲಿಸ್ತಾ ಇದ್ದೆ. ಈ ಬಾರಿ ಅವನು ಒಂದು ವೇಳೆ ನನ್ನ ರೂಮಿಗೆ ಬಂದರೆ ನಾನು ಅವನಿಗೆ ಪ್ರಶ್ನೆ ಕೇಳಲೇಬೇಕು ಅಂತ ನಿರ್ಧರಿಸಿದ್ದೆ. ಇದರಿಂದಾಗಿ ನನಗೆ ಅವನ ನಿಜವಾದ ರೂಪ ತಿಳಿದಿದೆ ಅನ್ನೋದು ಅವನಿಗೆ ಗೊತ್ತಾಗ್ಲಿ ಅಂತ. ಅವನು ರಾತ್ರಿ ನನ್ನನ್ನು ನಿದ್ದೆ ಮಾಡಿರೋದನ್ನು ನೋಡಿ ಏನು ಮಾಡೋದಕ್ಕೆ ಬರ್ತಾ ಇದ್ದ ಅಂತ ನಾನು ಇದೇ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲೇ ನನಗೆ ನನ್ನ ರೂಮಿನ ಬಾಗಿಲಿನ ಬಳಿ ಹೆಜ್ಜೆ ಸದ್ದು ಕೇಳಿಸ್ತು. ನಾನು ತಕ್ಷಣವೇ ನಿದ್ದೆ ಮಾಡುವಂತಹ ಒಂದು ನಟನೆಯನ್ನ ಮಾಡಲಾರಂಭಿಸಿದೆ. ಕೆಲವು ಸಮಯದ ನಂತರ ಬಾಗಿಲು ಹಗೂರವಾಗಿ ತೆರೀತು ಮತ್ತು ಆ ಕೆಲಸಗಾರ ನನ್ನ ರೂಮೊಳಗೆ ಬಂದ. ನಿದ್ದೆ ಮಾಡುವ ನಾಟಕ ಮಾಡುವಾಗ ನಾನು ಒಳಗೊಳಗೆ ತುಂಬ ಹೆದರಿದ್ದೆ. ನಿಜ ಹೇಳಬೇಕು ಅಂದರೆ ನಾನು ಒಬ್ಬ ತಪ್ಪು ನಡತೆಯ ಹುಡುಗಿಯಾಗಿರಲಿಲ್ಲ. ನನಗೆ ಆ ಕೆಲಸಗಾರನಲ್ಲಿ ಏನೋ ಒಂದು ವಿಶೇಷ ಆಕರ್ಷಣೆ ಅನ್ನಿಸ್ತಾ ಇತ್ತು. ಅದಕ್ಕಾಗಿಯೇ ಅವನ ಗಮನ ನನ್ನ ಕಡೆಗೆ ಸೆಳೆಯೋದಕ್ಕೆ ಪ್ರಾರಂಭಿಸ್ತಾ ಇದ್ದೆ. ಆದರೆ ಅವನು ನನ್ನ ಗೌರವಕ್ಕೆ ಧಕ್ಕೆ ತರಬಹುದು ಅಥವಾ ನನ್ನ ಒಂಟಿತನದ ಲಾಭ ಪಡೆಯಬಹುದು ಅಂತ ನಾನು ಎಂದಿಗೂ ಯೋಚಿಸಿರಲಿಲ್ಲ. ಈಗ ನಾನು ರೂಮಲ್ಲಿ ಒಬ್ಬಂಟಿಯಾಗಿದ್ದೆ ಮತ್ತು ಅವನ ನನ್ನ ಹಾಸಿಗೆ ಕಡೆ ಬರೋದನ್ನು ನೋಡಿ ಭಯದಿಂದ ನಡಗ್ತಾ ಇದ್ದೆ. ನನಗೆ ನನ್ನ ತಂದೆಯ ಬಗ್ಗೆ ಬೇಜಾರಾಗ್ತಾ ಇತ್ತು. ಅವರು ತಮ್ಮ ಯುವ ಮಗಳನ್ನ ಒಬ್ಬ ಪುರುಷನ ವಶಕ್ಕೆ ಒಪ್ಪಿಸಿದ್ರು ಮತ್ತು ಅವನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ರಂದ್ರೆ ಮನೆಯಲ್ಲಿ ಬೇರೆ ಯಾವುದೇ ಕೆಲಸಗಾರನನ್ನ ಇಡುವ ಧೈರ್ಯ ಕೂಡ ಮಾಡಿರಲಿಲ್ಲ. ಆ ಕೆಲಸಗಾರ ನನ್ನ ಬೆಡ್ ಹತ್ತಿರ ಬಂದ ಮತ್ತು ಕೆಲವು ಕ್ಷಣ ಅಲ್ಲೇ ನಿಂತ. ನನ್ನ ಹೃದಯ ಭಯದಿಂದ ಜೋರಾಗಿ ದಡದಡಿಸ್ತಾ ಇತ್ತು. ಆದರೆ ಅದಾದ ನಂತರ ಅವನ ಮುಂದಿನ ನಡವಳಿಕೆಯನ್ನು ನೋಡಿ ನನಗೆ ಶಾಕ್ ಆಯಿತು. ಕೆಲವು ಸಮಯ ಅಲ್ಲೇ ನಿಂತ ನಂತರ ಅವನು ಏನನ್ನೂ ಮಾಡದೆಯೇ ಅಲ್ಲಿಂದ ಹೊರಟು ಹೋದ. ನಾನು ಶಾಂತವಾಗಿ ಹಾಸಿಗೆಯಲ್ಲಿ ಬಿದ್ದಿದ್ದೆ. ಆದರೂ ಮನಸ್ಸಿನ ಆಲೋಚನೆಗಳು ನಿಲ್ತಾ ಇರಲಿಲ್ಲ. ಮರುದಿನ ಬೆಳಗ್ಗೆ ಎದ್ದ ನಂತರವೂ ನನ್ನ ತಲೆಯಲ್ಲಿ ಕೇವಲ ಅದೇ ಆಲೋಚನೆಗಳು ನಡೀತಾ ಇದ್ವು. ಆ ಕೆಲಸಗಾರ ನನ್ನನ್ನು ಊಟಕ್ಕಾಗಿ ಕರೆದಾಗ ನಾನು ತಕ್ಷಣವೇ ಬೆಚ್ಚಿವಿದ್ದೆ ಮತ್ತು ಹೆದರಿಕೊಂಡು ಅವನ ಕಡೆಗೆ ನೋಡಲಾರಂಭಿಸಿದೆ. ನನ್ನ ಆ ವರ್ತನೆಗೆ ಅವನು ಸಹ ಆಶ್ಚರ್ಯದಿಂದ ನನ್ನ ಕಡೆಗೆ ನೋಡಲಾರಂಭಿಸ್ದ. ನಾನು ತಕ್ಷಣವೇ ಹೇಳಿದೆ, ನನಗೆ ಇನ್ನೂ ಹಸಿವಿಲ್ಲ, ನೀನಿಂದು ಊಟ ಉಟ್ಟು ಹೋಗು, ನಾನು ಸ್ವಲ್ಪ ಸಮಯದ ನಂತರ ತಿಂತೇನೆ ಅಂತ. ಹೀಗೆ ಹೇಳಿ ನಾನು ಓಡುತ್ತಲೇ ನನ್ನ ರೂಮಿಗೆ ಹೋದೆ ಮತ್ತು ಬಾಗಿಲು ಮುಚ್ಚಿಕೊಂಡೆ. ಮೊದಲಿನಂತೆ ಆ ಪುರುಷನ ಉಪಸ್ಥಿತಿಯಲ್ಲಿ ನಾನು ಈಗ ಸಹಜವಾಗಿ ಇರಲು ಸಾಧ್ಯವಾಗ್ತಾ ಇರಲಿಲ್ಲ. ಸದಾ ಅವನ ವಿಚಿತ್ರ ನಡವಳಿಕೆ ನನ್ನ ಮನಸ್ಸಿನಲ್ಲಿ ಮನೆ ಮಾಡ್ತಾ ಇತ್ತು. ಮತ್ತೊಂದು ರಾತ್ರಿ ಮತ್ತೆ ಆ ಕೆಲಸಗಾರ ನನ್ನ ರೂಮಿಗೆ ಬಂದ ಮತ್ತು ನನ್ನ ಬೆಡ್ ಹತ್ತಿರ ಬಂದು ನಿಂತ. ನಾನು ನಿದ್ದೆ ಮಾಡುವ ನಾಟಕ ಮಾಡ್ತಾ ಇದ್ದೆ, ಆದರೆ ಮನಸ್ಸಿನ ಭಯದಿಂದ ದಡದಡಿಸ್ತಾ ಇದ್ದೆ. ನಿಜ ಹೇಳಬೇಕು ಅಂದರೆ ನಾನು ಅವನಿಗೆ ಪ್ರಶ್ನೆ ಕೇಳಬೇಕಿತ್ತು, ಅವನು ರಾತ್ರಿ ಇಡೀ ಇಲ್ಲಿ ಏನು ಮಾಡ್ತಾ ಇರ್ತಾನೆ ಅಂತ. ಆದರೆ ಏನು ಮಾಡಿದ್ರೂ ನನಗೆ ಪ್ರಶ್ನೆ ಕೇಳೋದಕ್ಕೆ ಸಾಧ್ಯ ಆಗಲಿಲ್ಲ. ಮೊದಲು ಯಾವ ಸಣ್ಣ ಸಣ್ಣ ವಿಷಯಗಳ ಮೇಲೆ ನಾನು ಅವನ ಮೇಲೆ ಹಕ್ಕು ಚಲಾಯಿಸ್ತಾ ಇದ್ನೋ, ಅವನಿಗೆ ತುಂಬ ಏನೇನೋ ಮಾತಾಡ್ತಾ ಇದ್ನೋ, ಆದರೆ ಈಗ ಎಲ್ಲವನ್ನೂ ನೋಡಿದ ನಂತರವೂ ಅವನಿಗೆ ಏನನ್ನೂ ಕೂಡ ಕೇಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ದಿನವೂ ಇದೇ ನಡೀತಾ ಇತ್ತು. ತಂದೆಯ ಫೋನ್ ಬಂದರೆ ನಾನು ಎಲ್ಲವೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ. ದಿನದಿಂದ ದಿನಕ್ಕೆ ನನ್ನ ಟೆನ್ಷನ್ ಹೆಚ್ಚಾಗ್ತಾ ಇತ್ತು. ಒಂದು ರಾತ್ರಿ ಅವನು ರೂಮಿನಲ್ಲಿ ನಿಂತ ನಂತರ ಯಾವಾಗ ಹೊರಗೆ ಹೋಗೋದಕ್ಕೆ ತೊಡಗಿದ್ನೋ, ನಾನು ನಿಶ್ಶಬ್ದದ ಹೆಜ್ಜೆಗಳಿಂದ ಅವನ ಹಿಂದೆ ಹೋದೆ. ಅವನು ಮನೆಯಿಂದ ಹೊರಗೆ ಹೆಜ್ಜೆ ಇಟ್ಟ ಮತ್ತು ನನ್ನ ರೂಮಿನ ಕಡೆಗೆ ಹೋಗದೆ, ತನ್ನ ರೂಮಿನ ಕಡೆ ಹೋಗದೆ ಎರಡನೇ ಗೇಟ್ ಕಡೆ ಹೊರಟ. ಇದನ್ನು ನೋಡಿ ನಾನು ಸ್ತಬ್ಧರಾದೆ. ಈ ರಾತ್ರಿಯ ಸಮಯದಲ್ಲಿ ಅವನು ಎಲ್ಲಿ ಹೋಗ್ತಾ ಇದ್ದ? ರಾತ್ರಿ ಇಡೀ ಅವನ ದಾರಿ ಕಾಯುತ್ತಾ ಕೂತ್ಕೊಂಡೆ, ಆದರೆ ಅವನು ಮರಳಿ ಬರಲಿಲ್ಲ. ನಿದ್ದೆಯಂತೂ ಕಣ್ಣುಗಳಿಂದ ದೂರವೇ ಇತ್ತು. ಅದರಲ್ಲಿ ಅವನ ವಿಚಿತ್ರ ನಡವಳಿಕೆಯನ್ನು ನೋಡಿ ಇನ್ನೂ ಹೆಚ್ಚು ಹೆಚ್ಚು ಹೆದರಿಕೆ ಆಗ್ತಾ ಇತ್ತು. ನಾನು ಅಲ್ಲೇ ಹೊರಗೆ ಸೋಫಾದ ಮೇಲೆ ಕೂತ್ಕೊಂಡು ಅವನ ದಾರಿಯನ್ನ ಕಾಯ್ತಾ ಇದ್ದೆ. ಬೆಳಗ್ಗೆ 6 ಗಂಟೆಯಾದಾಗ ಬಾಗಿಲು ತೆರೆಯುವ ಶಬ್ದಾಯಿತು. ನಾನು ಬೆಚ್ಚಿ ಬಿದ್ದು ಎದ್ದೆ ಮತ್ತು ನೋಡಿದಾಗ ಆ ಕೆಲಸಗಾರ ಮನೆಗೆ ಬರ್ತಾ ಇದ್ದ. ಅವನ ಬಟ್ಟೆಗಳ ಮೇಲೆ ರಕ್ತದ ಕಲೆಗಳಿದ್ವು ಮತ್ತು ಅವನು ತುಂಬಾ ದಣಿದಿರುವಂತೆ ಕಾಣಿಸ್ತಾ ಇದ್ದ. ಅವನು ನಿಧಾನವಾಗಿ ಹೆಜ್ಜೆ ಇಡುತ್ತಾ ತನ್ನ ರೂಮಿನ ಕಡೆಗೆ ಹೊರಟ ಮತ್ತು ನಾನು ಮಾತ್ರ ಆಲೋಚನೆಗಳಲ್ಲಿ ಮುಳುಗಿದೆ. ಅವನು ರಾತ್ರಿ ಎಲ್ಲಿಗೆ ಹೋಗ್ತಾ ಇದ್ದ? ಅವನ ಬಟ್ಟೆಗಳ ಮೇಲೆ ರಕ್ತ ಹೇಗೆ ಬಂತು? ಅವನು ಎಂತಹ ವ್ಯಕ್ತಿ? ಇದು ನನಗೆ ತಿಳಿಯುತ್ತಲೇ ಇರಲಿಲ್ಲ. ನನಗೆ ನಿಜವಾಗಿ ಏನು ನಡೀತಾ ಇದೆ ಅಂತ ಕೂಡ ತಿಳಿದುಕೊಳ್ಬೇಕಿತ್ತು, ಆದರೆ ಅವನನ್ನು ಕೇಳುವ ಧೈರ್ಯ ಆಗ್ತಾ ಇರಲಿಲ್ಲ. ಅವನ ನಡವಳಿಕೆ ನನ್ನನ್ನು ಸದಾ ಹೆದರಿಸ್ತಾ ಇತ್ತು. ಮೊದಲು ಅವನು ನನಗೆ ಒಬ್ಬ ಸರಳ ಕೆಲಸಗಾರನಂತೆ ಅನ್ನಿಸ್ತಾ ಇದ್ದ, ಆದರೆ ಈಗ ಪ್ರತಿ ರಾತ್ರಿ ಅವನು ಹೀಗೆ ವಿಚಿತ್ರವಾಗಿ ವರ್ತಿಸ್ತಾ ಇದ್ದ. ಮೊದಲಿಗೆ ಅವನು ನನ್ನ ರೂಮಿಗೆ ಬರ್ತಾ ಇದ್ದ ಮತ್ತು ನಂತರ ಹೊರಟು ಹೋಗ್ತಾ ಇದ್ದ. ಬೆಳಗ್ಗೆ 6 ಗಂಟೆಗೆ ಅವನು ಮರಳಿ ಬರುವಾಗ ತುಂಬ ದಣಿದಿರ್ತಾ ಇದ್ದ ಮತ್ತು ಬಟ್ಟೆಗಳ ಮೇಲಿದ್ದ ರಕ್ತದ ಕಲೆಗಳನ್ನು ನೋಡಿ ನನಗೆ ಭಯ ಹೆಚ್ಚಾಗಿತ್ತು. ಈ ಎಲ್ಲ ಆಲೋಚನೆಗಳಿಂದ ನಾನು ಹೈರಾಣಾಗಿದ್ದೆ. ನನ್ನ ತಾಯಿಯ ಮರಣದ ನಂತರ ನನ್ನ ತಂದೆ ನನ್ನನ್ನು ತುಂಬ ಪ್ರೀತಿಯಿಂದ ಸಾಕಿದ್ರು.
ನನಗೆ ಎಂದಿಗೂ ಯಾವುದೇ ವಿಷಯಕ್ಕೂ ಇಲ್ಲ ಅಂತ ಇರಲಿಲ್ಲ. ಆದರೆ ಆ ಕೆಲಸಗಾರನ ಇಂತಹ ನಡವಳಿಕೆಯನ್ನು ನೋಡಿ ನನಗೆ ತಲೆ ಸಿಡಿಯುವಂತಹ ಒಂದು ಅನುಭವ ಆಯಿತು. ಶಾಂತಿ ನಾಶ ಆಗಿತ್ತು ಮತ್ತು ಇದರಿಂದಾಗಿ ನಾನು ಅನಾರೋಗ್ಯಕ್ಕೆ ಒಳಗಾಗತೊಡಗಿದೆ. ಒಂದು ದಿನ ತಂದೆಯವರು ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸಿದಾಗ ನಾನು ಅಳತೊಡಗಿದೆ ಮತ್ತು ಹೇಳಿದೆ, ನನಗೆ ಇಲ್ಲಿ ಇನ್ನೂ ಕೆಲವು ಕೆಲಸಗಾರರು ಬೇಕು, ನಾನು ಈ ಮನುಷ್ಯನ ಜೊತೆ ಒಬ್ಬಂಟಿಯಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ. ನನ್ನ ತಂದೆ ನನಗೆ ಹೇಳುತ್ತಾ ಹೇಳಿದ್ರು, ಕೆಲವು ಬಡ ಜನರು ಹೊರನೋಟಕ್ಕೆ ಬೇರೆಯದೇ ಥರ ಕಾಣಿಸ್ತಾರೆ, ಆದರೆ ಒಳಗಿನಿಂದ ಅವರ ನಿಜವಾದ ಸ್ಥಿತಿಯೇ ಬೇರೆಯಾಗಿರುತ್ತೆ. ನಿನ್ನ ಸುರಕ್ಷತೆಯ ಬಗ್ಗೆ ನನಗೆ ತುಂಬ ಕಾಳಜಿ ಇದೆ. ನಿನ್ನ ಒಳ್ಳೆಯ ಭವಿಷ್ಯಕ್ಕಾಗಿ ನನಗೆ ಇಲ್ಲಿ ಬರಬೇಕಾಯ್ತು. ನನ್ನ ಇಚ್ಛೆ ಇತ್ತು ನಿನ್ನನ್ನು ಸಹ ಇಲ್ಲಿ ಕರೆಸ್ಕೊಳ್ಬೇಕು ಅಂತ, ಆದರೆ ನಾನು ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಯಾವುದೇ ಅಪರಿಚಿತ ಮನುಷ್ಯನ ಮೇಲೆ ನಂಬಿಕೆ ಇಡೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ಜೊತೆ ಕೇವಲ ಆ ಕೆಲಸಗಾರ ಮಾತ್ರ ಇರ್ತಾನೆ. ನಾನು ನನ್ನ ತಂದೆಯ ಈ ಆಲೋಚನೆಗೆ ಚಕಿತಳಾದೆ. ತಿಳಿತಾ ಇರಲಿಲ್ಲ ಅವರು ಆ ಕೆಲಸಗಾರನ ಮೇಲೆ ಇಷ್ಟೊಂದು ಕುರುಡು ನಂಬಿಕೆಯನ್ನೇ ಯಾಕೆ ಇಟ್ಟಿದ್ರು ಅಂತ. ನನ್ನ ತಂದೆಗೆ ಹೇಳಿದೆ, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ, ಸಮಾಜಕ್ಕೆ 2 ರೂಪಗಳಿರ್ತವೆ. ಜನರು ಮುಖವಾಡ ಬದಲಿಸಿ ನಮ್ಮಂಥವರನ್ನ ಹುಚ್ಚರನ್ನಾಗಿ ಮಾಡ್ತಾರೆ. ನಾನು ಸಹ ಅದಕ್ಕಾಗಿ ಆ ಕೆಲಸಗಾರನಿಗೆ ಹೆದರತೊಡಗಿದ್ದೇನೆ. ಹೀಗಿರ್ಬೋದು ತಾನೆ, ಈ ಕೆಲಸಗಾರ ಅಷ್ಟೊಂದು ಒಳ್ಳೆಯವನಾಗಿಲ್ಲದಿರಬಹುದು ನೀವು ಅಂದುಕೊಂಡಷ್ಟು ಅಂತ. ನನ್ನ ಆ ಮಾತಿಗೆ ತಂದೆ ಹೇಳಿದ್ರು, ನಾನು ಅವನ ಮೇಲೆ ಕಣ್ಣು ಮುಚ್ಚಿ ನಂಬಿಕೆ ಇಡ್ತೇನೆ. ಅವನ ಬಗ್ಗೆ ಯಾರೇ ಏನೇ ಉಲ್ಟಾ ಸೀದಾ ಹೇಳಿದ್ರು ನಾನು ಒಪ್ಪೋದಿಲ್ಲ, ಯಾಕಂದ್ರೆ ಅವನು ನಿನ್ನೊಂದಿಗೆ ಯಾವುದೇ ತಪ್ಪು ಮಾಡೋದಕ್ಕೆ ಸಾಧ್ಯ ಇಲ್ಲ. ನನಗೆ ಅವನ ಮೇಲೆ ಪೂರ್ಣ ನಂಬಿಕೆ ಇದೆ. ತಂದೆಯ ಈ ನಂಬಿಕೆಯಿಂದ ನಾನು ಆಶ್ಚರ್ಯ ತೆಗೆತಲಾದೆ. ನನಗೆ ಅರ್ಥ ಆಯ್ತು ತಂದೆ ನನ್ನ ಮೇಲೆ ನಂಬಿಕೆ ಇಡುವುದಿಲ್ಲ ಅಂತ. ಆದರೂ ನನಗೆ ಅವರಿಗೆ ಸತ್ಯವನ್ನ ಹೇಳಬೇಕಿತ್ತು. ಆ ದಿನ ನಾನು ತಂದೆಗೆ ನಿಜವನ್ನ ಹೇಳೋದಕ್ಕೆ ನಿರ್ಧರಿಸಿದೆ. ಆದರೆ ಆಲೋಚನೆಗಳಲ್ಲಿ ಸಿಲುಕೊಂಡು ನಾನು ಒತ್ತಡದಲ್ಲಿ ಇರ್ತಾ ಇದ್ದೆ. ಆ ಕೆಲಸಗಾರ ಇನ್ನೂ ಹಾಗೆಯೇ ವರ್ತಿಸ್ತಾ ಇದ್ದ. ಆರಾಮಾಗಿ ಮನೆಯಲ್ಲಿ ಇತ್ತ ಅತ್ತ ಅಡ್ಡಾಡ್ತಾ ಇದ್ದ ಮತ್ತು ಅವನ ಇಷ್ಟ ಬಂದಾಗ ಯಾವಾಗ ಬೇಕೋ ಆಗ ಮನೆಯಿಂದ ಹೊರಗೆ ಹೋಗ್ತಾ ಇದ್ದ. ಅವನ ಇಷ್ಟದಂತೆಯೇ ಮರಳ್ತಾ ಇದ್ದ. ನನಗೆ ಈಗ ಅವನ ಬಗ್ಗೆ ತುಂಬಾ ಭಯ ಆಗ್ತೊಡಗಿತ್ತು. ನಾನು ತಂದೆಗೆ ಅನೇಕ ಬಾರಿ ಕ್ಲೂ ನೀಡಿ ಹೇಳೋದಕ್ಕೆ ಪ್ರಯತ್ನಿಸಿದೆ, ಆದರೆ ಅವರಿಗೆ ಆ ಬಗ್ಗೆ ಕೇಳೋದಕ್ಕೆ ಇಷ್ಟ ಇರಲಿಲ್ಲ. ಒಂದಿನ ನಾನು ಟೆನ್ಷನ್ನಲ್ಲಿ ತಂದೆಗೆ ಹೇಳಿದೆ, ನಿಮಗೆ ನಿಮ್ಮ ಮಗಳ ಮೇಲೆ ನಂಬಿಕೆ ಇರಬೇಕು. ನನಗೊತ್ತು ಈ ಕೆಲಸಗಾರ ನೀವು ಅಂದುಕೊಂಡಂತೆ ಇಲ್ಲ. ಅಡಿಗೆ ಚಡಿಗೆ ಅವನು ಏನೋ ವಿಚಿತ್ರವಾಗಿ ಮಾಡ್ತಾ ಇರ್ತಾನೆ. ಅದಕ್ಕೆ ತಂದೆ ಸ್ವಲ್ಪ ಬೆಚ್ಚಿ ಬಿದ್ದೆ ಕೇಳಿದ್ರು, ಯಾಕೆ ಮಗನೇ, ಅವನೇನು ಮಾಡ್ತಾನೆ? ಇದರಿಂದ ನಿನಗೆ ಅವನಿಗೆ ಭಯವಾಗ್ತಾ ಇದೆಯಾ ಅಂತ. ನಾನೇನೋ ಹೇಳಲಿದ್ದೆ. ಅಷ್ಟರಲ್ಲೇ ಆ ಕೆಲಸಗಾರ ನನ್ನ ಮುಂದೆ ಚಹಾ ತಂದಿಟ್ಟ ಮತ್ತು ತುಂಬಾ ಕೋಪದಿಂದ ನನ್ನ ಕಡೆಗೆ ನೋಡಲಾರಂಭಿಸ್ದ. ನಾನು ಹೆದರಿ ಯಾವುದೋ ಕಾರಣ ನೀಡಿ ಫೋನ್ ಇಟ್ಟೆ. ನಿಮ್ಮ ತಂದೆಗೆ ಉಲ್ಟಾ ಸೀದಾ ಹೇಳಿ ಟೆನ್ಷನ್ ಕೊಡಬೇಡಿ, ನೀವು ನನ್ನೊಂದಿಗೆ ನೇರವಾಗಿ ಮಾತಾಡಬಹುದು. ನಿಮ್ಮ ಮನಸ್ಸಿನಲ್ಲಿ ನನ್ನ ಬಗ್ಗೆ ಅಂತ ಅದೇನಿದೆ? ಇದರಿಂದ ನಿಮಗೆ ಭಯ ಆಗ್ತಾ ಇದೆಯಾ? ನಾನು ಎಂದಿಗೂ ನಿಮ್ಮೊಂದಿಗೆ ತಪ್ಪಾಗಿ ವರ್ತಿಸ್ತಿಲ್ಲ. ಅವನು ತುಂಬ ಶಾಂತವಾಗಿ ಮಾತಾಡ್ತಾ ಇದ್ದ, ಆದರೆ ಅವನು ನನ್ನನ್ನು ಬೆದರಿಸ್ತಾ ಇದ್ದಾನೆ ಅನ್ನೋದು ನನಗೆ ಅರ್ಥ ಆಯಿತು. ನಾನು ಶಾಂತವಾಗಿ ತಲೆ ತಗ್ಗಿಸಿ ಹೇಳ್ದೆ, ನನಗೆ ನಿಮ್ಮ ಮೇಲೆ ಯಾವುದೇ ಸಂಶಯ ಇಲ್ಲ, ಕೇವಲ ಒಂಟಿತನ ಮತ್ತು ಭಯದಿಂದ ಹೆದರಿದ್ದೇನೆ. ಅದಕ್ಕಾಗಿಯೇ ಇನ್ನೂ ಕೆಲವು ಕೆಲಸಗಾರನ ಇಡೋದಕ್ಕೆ ಹೇಳಬೇಕಾಯಿತು ಅಂತ. ಅವನು ಹೇಳ್ದ, ಟೆನ್ಷನ್ ತೆಗೆದುಕೊಳ್ಬೇಡಿ, ನಾನು ನಿಮ್ಮನ್ನು ಖಂಡಿತ ಹೆದರಿಸೋದಿಲ್ಲ. ನಾನು ಮತ್ತೊಮ್ಮೆ ಶಾಂತವಾಗಿ ಒಪ್ಪಿಗೆ ಸೂಚಕವಾಗಿ ತಲೆ ಅಲ್ಲಾಡಿಸ್ದೆ. ನನ್ನ ಇಚ್ಛೆ ಇತ್ತು ಇದೆಲ್ಲವನ್ನೂ ನನ್ನ ತಂದೆಗೆ ಹೇಳಬೇಕು ಅಂತ, ಆದರೆ ಈಗ ನಾನು ಯಾವಾಗಲೂ ಎಚ್ಚರ ಇರಬೇಕಾಗ್ತಾ ಇತ್ತು. ಆ ಫೋನ್ ನಂತರ ಆ ಕೆಲಸಗಾರ ನನ್ನ ಮೇಲೆ ಗಮನ ಇಡಲಾರಂಭಿಸ್ದ. ಮೊದಲು ಕೆಲಸ ಮುಗಿದ ತಕ್ಷಣ ಅವನು ತನ್ನ ಕೋಣೆಗೆ ಹೋಗ್ತಾ ಇದ್ದ, ಆದರೆ ಈಗ ದಿನವಿಡೀ ನನ್ನ ಆಸುಪಾಸಿನಲ್ಲೇ ಅಡ್ಡಾಡ್ತಾ ಇದ್ದ. ರಾತ್ರಿ ನಾನು ಮಲಗೋ ಮುನ್ನ ಅವನು ರೂಮಿನ ಹೊರಗೆ ಬರ್ತಾ ಇದ್ದ ಮತ್ತು ಇಣಿಕಿ ನೋಡ್ತಾ ಇದ್ದ. ಇದರಿಂದಾಗಿಯೇ ನನ್ನ ಭಯ ಹೆಚ್ಚಾಯಿತು. ನಾನು ಒಳಗೆ ತುಂಬ ಹೆದರಿದ್ದೆ. ನನ್ನ ಪರಿಸ್ಥಿತಿಯನ್ನು ನೋಡಿ ಒಂದು ದಿನ ತಂದೆಯವರು ನನಗೆ ಆನಂದದ ವಾರ್ತೆ ನೀಡಿದ್ರು. ಅದೇನಂದ್ರೆ ಅವರು ಮತ್ತೆ ಭಾರತಕ್ಕೆ ಮರಳಿ ಬರ್ತಾ ಇದ್ದಾರೆ ಅಂತ. ಇದನ್ನೇ ಕೇಳಿ ನಾನು ತುಂಬಾ ಆನಂದಿತಳಾದೆ. ನನ್ನ ತಂದೆ ಮನೆಗೆ ಬಂದಾಗ ನಾನು ಅವರ ಎದುರು ಕೂತ್ಕೊಂಡು ಅವರಿಗೆಲ್ಲವನ್ನ ನಿಜವಾಗಿ ಹೇಳ್ತೇನೆ ಅಂತ ಅನ್ಕೊಂಡೆ. ಮತ್ತು ಈ ಬಾರಿ ನಾನು ನಿರ್ಧರಿಸಿದ್ದೆ, ನಾನು ಅವರನ್ನ ಭಾರತದಲ್ಲೇ ಇಟ್ಕೊಳ್ತೇನೆ ಅಂತ. ಈಗ ನಾನು ಇನ್ನು ಒಬ್ಬಂಟಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ಆ ಕೆಲಸಗಾರನ ಬಗೆಗಿನ ನನ್ನ ಕುತೂಹಲ ಸಹ ಮುಗಿದು ಹೋಗಿತ್ತು. ನಾನು ಆ ದಿನಗಳಲ್ಲಿ ಸ್ವಲ್ಪ ದಾರಿ ತಪ್ಪಿದಂತೆ ಆಗಿದ್ದೆ, ಆದರೆ ನನ್ನ ತಂದೆ ಮರಳಿ ಬರಲಿದ್ದಾರೆ ಅಂತ ಕೇಳಿ ಆ ಕೆಲಸಗಾರ ತುಂಬಾ ಒತ್ತಡಕ್ಕೆ ಸಿಲುಕಿದ್ದಾನೆ ಅನ್ನೋದು ನನಗೆ ತಿಳಿತಾ ಇತ್ತು. ಕೆಲವು ದಿನಗಳ ನಂತರ ನನ್ನ ತಂದೆ ಮನೆಗೆ ಬಂದರು. ಆ ಕೆಲಸಗಾರ ಮತ್ತೆ ತನ್ನ ಹಳೆಯ ದಿನಚರಿಗೆ ಬಂದ. ಕೆಲಸ ಮುಗಿತದ್ದಂತೆ ಮನೆಗೆ ಹೊರಟು ಹೋಗ್ತಾ ಇದ್ದ. ಅದರಿಂದಾಗಿ ನಾನು ತಂದೆಯೊಂದಿಗೆ ಒಬ್ಬಂಟಿಯಾಗಿರ್ತಾ ಇದ್ದೆ. ನನ್ನ ತಂದೆ ನನ್ನ ನೋಡಿ ಚಿಂತೆ ವ್ಯಕ್ತಪಡಿಸಿದ್ರು ಮತ್ತು ಹೇಳಿದ್ರು, ನೀನು ತುಂಬ ಅಶಕ್ತವಾಗಿದೆಯಾ, ನಿನಗೇನು ಟೆನ್ಷನ್ ಇದೆ? ಈ ಮನೆಯಲ್ಲಿ ನಾನು ನಿನಗೆ ಪ್ರತಿಯೊಂದು ಸೌಕರ್ಯ ನೀಡಿದ್ದೇನೆ ಮತ್ತು ಕೆಲಸಗಾರರು ನನಗೆ ಯಾವಾಗಲೂ ಹೇಳ್ತಾ ಇದ್ದ ಅವನು ನೀನು ತುಂಬ ಕಾಳಜಿ ವಹಿಸುತ್ತಾನೆ ಅಂತ. ಅವನ ಮೇಲೆ ನನಗೆ ಯಾವುದೇ ಸಂಶಯ ಇಲ್ಲ. ಹಾಗಾದರೆ ಅಂಥದ್ದೇನಾಯಿತು ನೀನು ಇಷ್ಟೊಂದು ಅಶಕ್ತಲಾಗೋದಕ್ಕೆ? ನನ್ನ ತಂದೆ ಈ ಮಾತಿಗೆ ನಾನು ಆಶ್ಚರ್ಯದಿಂದ ನೋಡಿದೆ. ಅವರಿಗೆ ಇನ್ನೂ ಸಹ ನಂಬಿಕೆ ಇತ್ತು ಆ ಕೆಲಸಗಾರ ಒಳ್ಳೆಯವನು ಅಂತ. ನಾನು ಹೇಳಿದೆ, ನನ್ನ ಟೆನ್ಷನ್ ಇದೇ ಕೆಲಸಗಾರನೇ. ನಾನು ಅವನೊಂದಿಗೆ ಶಾಂತವಾಗಿ ಇರಲು ಸಾಧ್ಯ ಇಲ್ಲ. ಅವನು ನನ್ನನ್ನು ಟೆನ್ಷನ್ಗೆ ತರ್ತಾನೆ ಮತ್ತು ರಾತ್ರಿ ಹೆದರಿಸ್ತಾನೆ. ನನ್ನ ತಂದೆ ನನ್ನನ್ನು ಆಶ್ಚರ್ಯದಿಂದ ನೋಡಲಾರಂಭಿಸಿದ್ರು ಮತ್ತು ಹೇಳಿದ್ರು, ಮಗನೇ, ಏನೂ ತಪ್ಪಾಗಿ ಮಾತನಾಡಬೇಡ.
ನನಗೊತ್ತು ಅವನು ಹಾಗಲ್ಲ ಅಂತ. ಇದರ ಮೇಲೆ ನಾನು ಅವ್ರಿಗೆ ಉತ್ತರಿಸಿದೆ, ಅವಳು ತುಂಬ ವಿಚಿತ್ರವಾಗಿ ವರ್ತಿಸ್ತಾ ಇರ್ತಾನೆ, ಅವನು ದಿನವೂ ರಾತ್ರಿ ನನ್ನ ರೂಮಿಗೆ ಬರ್ತಾನೆ, ನಾನು ನಿದ್ದೆ ಮಾಡ್ತಾ ಇರಬೇಕಾದ್ರೆ. ಆಮೇಲೆ ನನ್ನ ಆ ಮಾತಿನಿಂದ ತಂದೆಯವರಿಗೆ ದೊಡ್ಡ ಶಾಕ್ ತಗಲಿತು. ನಾನು ಅಳಲಾರಂಭಿಸಿದೆ ಮತ್ತು ನನ್ನ ಮನಸ್ಸಿನಲ್ಲಿದ್ದ ಎಲ್ಲ ಉಲ್ಟಾ ಸೀದಾವನ್ನ ಹೇಳಲಾರಂಭಿಸಿದೆ. ನನಗೆ ಹೇಗಾದರೂ ಮಾಡಿ ತಂದೆಯನ್ನ ಈ ಕೆಲಸಗಾರನಿಂದ ದೂರ ಇಡಬೇಕಿತ್ತು. ಬೇಲಿಗೆ ಅವನು ಒಳ್ಳೆಯ ಮನುಷ್ಯನಾಗಿರಲಿಲ್ಲ. ಅವನು ದಿನವೂ ರಾತ್ರಿ ನನ್ನ ರೂಮಿಗೆ ಬರ್ತಾ ಇದ್ದ ಅನ್ನೋದು ನಿಜವಾಗಿತ್ತು ಮತ್ತು ನನ್ನ ಪರಿಸ್ಥಿತಿ ಹೀಗಿತ್ತು ಅಂದರೆ ನಾನು ಅವನನ್ನು ತಡೆಯೋದಕ್ಕೆ ಸಾಧ್ಯ ಇರಲಿಲ್ಲ, ಯಾರು ಹೇಳಲು ಕೂಡ ಸಾಧ್ಯ ಇರಲಿಲ್ಲ. ಮತ್ತು ಅವನು ಎಷ್ಟು ದೃಢವಾಗಿದ್ದಾನೆಂದರೆ ನನಗೆ ಏನು ತಿಳಿದಿಲ್ಲ ಅಂತ ಭಾವಿಸಿದ್ದ. ನಿಜ ಹೇಳಬೇಕು ಅಂದರೆ ನನಗೆ ಅವನ ನಿಜವಾದ ಮುಖ ತಿಳಿದಿತ್ತು. ನನ್ನ ಮಾತಿನಿಂದಾಗಿ ತಂದೆಯವರಿಗೆ ತುಂಬ ಟೆನ್ಷನ್ ಬಂತು. ಅವನು ಮಾತನಾಡಲಾರಂಭಿಸಿದ್ರು, ನನ್ನ ಕ್ಷಮಿಸು ಮಗಳೇ, ನಾನು ಅವನ ಮೇಲೆ ಕುರುಡು ನಂಬಿಕೆ ಇಟ್ಟೆ. ನನಗೆ ತಿಳಿದಿರಲಿಲ್ಲ ಅವನು ಇಷ್ಟೊಂದು ಕೆಟ್ಟ ಮಟ್ಟಕ್ಕೆ ಇಳಿಯಬಲ್ಲ ಅಂತ. ನನ್ನ ತಂದೆಗೆ ಇನ್ನೂ ನಂಬಿಕೆ ಬರ್ತಾ ಇರಲಿಲ್ಲ. ಅವರು ದುಃಖಿತರಾಗಿ ನನಗೆ ಪದೇ ಪದೇ ಹೇಳ್ತಾ ಇದ್ರು, ಬಹುಶಃ ನಿನ್ನೇನಾದರೂ ತಪ್ಪು ತಿಳಿಕೆ ಆಗಿರ್ಬೋದು, ಬಹುಶಃ ಹಾಗೇನು ನಡೆದಿರ್ಲಿಕ್ಕಿಲ್ಲ ಅಂತ. ಆದರೆ ನಾನು ನನ್ನ ತಂದೆಗೆ ನಂಬಿಕೆ ಕೊಟ್ಟೆ, ಇದೇ ನಿಜ ಅಂತ. ನನ್ನ ಮಾತಿನಿಂದ ಅವರಿಗೆ ಎಷ್ಟೊಂದು ಟೆನ್ಷನ್ ಬಂದಿತ್ತು ಅಂದರೆ ಅವರ ಆರೋಗ್ಯ ಕೆಟ್ಟಿತು ಮತ್ತು ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಬೇಕಾಯಿತು. ನಾನು ತುಂಬ ಒತ್ತಡಕ್ಕೆ ಒಳಗಾದೆ, ಯಾಕಂದರೆ ನನ್ನ ತಂದೆ ನನ್ನ ಏಕೈಕ ಆಧಾರವಾಗಿದ್ದರು. ಒಂದು ವೇಳೆ ಅವ್ರಿಗೆ ಏನಾದರೂ ಆಗಿದ್ರೆ ನಾನು ಬಹುಶಃ ಬದುಕ್ತಾ ಇರಲಿಲ್ಲ. ಆಸ್ಪತ್ರೆಯಲ್ಲಿ ನಾನು ನನ್ನ ತಂದೆಗಾಗಿ ಅಳ್ತಾ ಇದ್ದಾಗ ಇದ್ದದ್ದಕ್ಕಿದ್ದಂತೆ ಆ ಕೆಲಸಗಾರ ನನ್ನ ಬಳಿ ಬಂದು ಮತ್ತು ಕೋಪದಿಂದ ಹೇಳ್ದ, ನೀವು ನಿಮ್ಮ ತಂದೆಗೆ ಅಂಥದ್ದೇನು ಇಲ್ಲಿದ್ದೀರಾ? ಇದರಿಂದ ಅವ್ರಿಗೆ ಏನು ಟೆನ್ಷನ್ ಬಂತು? ಅವ್ರ ಆರೋಗ್ಯ ಹದಗೆಟ್ಟು. ನಾನು ಹೆದರಿಕೊಂಡು ಉತ್ತರಿಸಿದೆ, ಅವ್ರು ನನ್ನ ತಂದೆ, ನನ್ನ ಇಷ್ಟ ಬಂದಾಗ ನಾನು ಅವರೊಂದಿಗೆ ಏನು ಮಾತಾಡಬಲ್ಲೆ? ಅದರ ಮೇಲೆ ಅವನಿಗೆ ಇದ್ದಕ್ಕಿದ್ದಂತೆ ಕೋಪ ಬಂತು ಮತ್ತು ಅವನು ಹೇಳ್ದ, ನೀನು ಮೊದಲೇ ಹೇಳಿದ್ದೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ತಾ ಹೋಗು ಅಂತ. ನಿನ್ನ ತಂದೆಗೆ ಹೃದಯದ ಕಾಯಿಲೆ ಇದೆ ಮತ್ತು ಅವರ ಮೇಲೆ ಒತ್ತಡ ಬಂದರೆ ಅವರ ಜೀವಕ್ಕೆ ಅಪಾಯ ಆಗ್ಬೋದು. ಒಂದು ವೇಳೆ ನಿನ್ನ ತಂದೆ ಸತ್ತರೆ ನೀನು ಯಾರೊಂದಿಗೆ ಮಾತಾಡ್ತೀಯಾ? ಇದನ್ನು ಕೇಳಿ ನನಗೆ ತುಂಬ ದೊಡ್ಡ ಶಾಕ್ ತಗಲಿತು ಮತ್ತು ನಾನು ಹೆದರಿದೆ, ಯಾಕಂದರೆ ನನಗೆ ತಿಳಿದೇ ಇರಲಿಲ್ಲ ನನ್ನ ತಂದೆಗೆ ಹೃದಯದ ಕಾಯಿಲೆ ಇದೆ ಅಂತ. 10 ದಿನಗಳ ನಂತರ ತಂದೆ ಗುಣಮುಖರಾಗಿ ಮನೆಗೆ ಬಂದರು ಮತ್ತು ನಾನು ಶಾಂತವಾಗಿ ಇರಲಾರಂಭಿಸಿದೆ. ನಾನು ಅವ್ರಿಗೆ ಹೇಳಿದೆ, ನಾನು ನಿಮ್ಗೆ ಏನೆಲ್ಲ ಹೇಳಿದ್ನೋ ಅದೆಲ್ಲ ಸುಳ್ಳಾಗಿತ್ತು, ಹಾಗೇನು ನಡೆದಿರಲಿಲ್ಲ. ನಾನು ಕೇವಲ ನೀವು ಇಲ್ಲೇ ನನ್ನೊಂದಿಗೆ ಇರಬೇಕು ಅನ್ನೋ ಕಾರಣಕ್ಕೆ ಇದೆಲ್ಲವನ್ನ ಹೇಳಿದೆ. ಇದ್ರ ಮೇಲೆ ನನ್ನ ತಂದೆ ಹೇಳಲಾರಂಭಿಸಿದ್ರು, ನೀನು ನನ್ನ ಆರೋಗ್ಯದಿಂದ ಹೆದರಿ ಏನು ಮಾತನ್ನ ಬದಲಾಯಿಸೋದಕ್ಕೆ ನೋಡ್ತಾ ಇದೆಯಾ? ನಾನು ಆ ಕೆಲಸಗಾರನಿಗೆ ಖಂಡಿತ ಪ್ರಶ್ನೆ ಕೇಳ್ತೇನೆ ಮತ್ತು ಅವನನ್ನು ನಮ್ಮ ಮನೆಯಿಂದ ಹೊರಗೆ ಹಾಕ್ತೇನೆ. ನನಗಿನ್ನೂ ನಂಬಿಕೆ ಬರ್ತಾ ಇಲ್ಲ ಅವನು ಇಷ್ಟೊಂದು ಕೆಟ್ಟವನಾಗಿರ್ಬೋದು ಅಂತ. ಅವರ ಈ ನಿರ್ಧಾರದಿಂದ ನನಗೆ ತುಂಬ ಒತ್ತಡ ಬಂತು. ನನಗೆ ಭಯ ಇತ್ತು, ಒಂದು ವೇಳೆ ಅವರು ಕೆಲಸಗಾರನೊಂದಿಗೆ ಮಾತಾಡೋದಕ್ಕೆ ಪ್ರಯತ್ನಿಸಿದ್ರೆ ಅವನು ಅವರಿಗೆ ಏನಾದರೂ ಹಾನಿ ಮಾಡ್ಬೋದೇನೋ ಅಂತ. ಒಂದಿನ ನನ್ನ ತಂದೆ ನನ್ನನ್ನು ಶಾಪಿಂಗ್ಗೆ ಕಳಿಸಿದ್ರು. ಮನೆಗೆ ಹೊರಡುವಾಗ ನನ್ನ ತಲೆಯಲ್ಲಿ ಸದಾ ಇದೇ ಆಲೋಚನೆ ಬರ್ತಾ ಇತ್ತು. ನನ್ನ ತಂದೆ ಆ ಕೆಲಸಗಾರನೊಂದಿಗೆ ಒಬ್ಬಂಟಿಯಾಗಿದ್ದಾರೆ ಮತ್ತು ಖಂಡಿತವಾಗಿಯೂ ಅವರು ಅವನಿಗೆ ಪ್ರಶ್ನೆ ಕೇಳ್ತಾರೆ ಅಂತ. ಇದರಿಂದಾಗಿ ಅವನು ನನ್ನ ತಂದೆಗೆ ಏನಾದರೂ ಹಾನಿ ತಲುಪಿಸ್ಬೋದು ಅಂತ. ಈ ಆಲೋಚನೆ ಮಾಡಿ ನಾನು ಟೆನ್ಷನ್ನಲ್ಲಿ ಬಂದೆ ಮತ್ತು ಶಾಪಿಂಗ್ ಮಾಡದೆ ಮತ್ತೆ ಮನೆಗೆ ಹೊರಳಿದೆ. ಮನೆಗೆ ತಲುಪದಾಗ ನನ್ನ ತಂದೆ ರೂಮಿಂದ ಮಾತಾಡುವ ಧ್ವನಿ ಕೇಳಿಸ್ತು. ನನ್ನ ತಂದೆ ಕೋಪದಲ್ಲಿದ್ರು ಮತ್ತು ಆ ಕೆಲಸಗಾರನೊಂದಿಗೆ ಮಾತಾಡ್ತಾ ಇದ್ರು. ಆದರೆ ನನ್ನ ತಂದೆ ಹೇಳಿದ ಮಾತನ್ನ ಕೇಳಿದಾಗ ನನ್ನ ತಲೆಯ ಮೇಲೆ ಆಕಾಶ ಉರುಳಿ ಬಿದ್ದಂತಾಯ್ತು. ಅವ್ರು ಮಾತಾಡ್ತಾ ಇದ್ರು, ನಿನಗೆ ಗೊತ್ತು ತಾನೇ ಅವಳು ನಿನ್ನದೇ ಮಗಳು ಅಂತ. ನೀನು ನಿನ್ನ ಮಗಳೊಂದಿಗೆ ಹೀಗೆ ಹೇಗೆ ಮಾಡೋಕೆ ಸಾಧ್ಯ? ನೀನು ಅವಳ ರೂಮಿಗೆ ಯಾಕೆ ಹೋಗಿದ್ದೆ? ನಾನು ಇದನ್ನು ಕೇಳಿ ಹಾರಿದೆ. ಆ ಕ್ಷಣದಲ್ಲಿ ನನಗೆ ಅರ್ಥ ಆಯ್ತು, ನನ್ನ ತಂದೆ ಆ ಕೆಲಸಗಾರನ ಮೇಲೆ ಎಲ್ಲಕ್ಕಿಂತ ಹೆಚ್ಚು ನಂಬಿಕೆಯನ್ನು ಯಾಕಿಟ್ಟಿದ್ರು ಅಂತ. ನಾನು ಆ ಕೆಲಸಗಾರನ ಮಗಳಾಗಿದ್ದೆ. ಅವನು ನನ್ನ ತಂದೆಗೆ ಹೇಳ್ದ, ನಾನು ಅವಳ ರೂಮಿಗೆ ಕೇವಲ ಅವಳು ನಿದ್ದೆ ಮಾಡಿದ್ದಾಳೋ ಇಲ್ಲವೋ ಅನ್ನೋದನ್ನು ನೋಡೋದಕ್ಕೆ ಹೋಗ್ತಾ ಇದ್ದೆ. ಅವಳ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದಕ್ಕೆ ಅವಳ ನಿದ್ದೆಯನ್ನು ನೋಡಿ ಮರಳಿ ಬರ್ತಾ ಇದ್ದೆ. ಆ ಕೆಲಸಗಾರ ನಿಜಕ್ಕೂ ಕೂಡ ದಿನವೂ ಮನೆಯಿಂದ ಹೊರಗೆ ಹೋಗ್ತಾ ಇದ್ದ ಮತ್ತು ನನ್ನ ಪರಿಶೀಲನೆ ಮಾಡ್ತಾ ಇದ್ದ. ಆದರೆ ಕುತೂಹಲ ಏನಂದ್ರೆ ಅವನು ಮನೆಯಿಂದ ಹೊರಗೆ ಯಾಕೆ ಹೋಗ್ತಾ ಇದ್ದ? ಆಗ ಅವನು ತಿಳಿಸಿದ, ಅವನು ರಾತ್ರಿಯ ಸಮಯದಲ್ಲಿ ಒಂದು ಮಟನ್ ಸೆಂಟರ್ನಲ್ಲಿ ಸ್ವಚ್ಛತೆಯ ಕೆಲಸ ಮಾಡ್ತಾ ಇದ್ದ ಮತ್ತು ಮುಂಜಾನೆಯ ತಯಾರಿ ಮಾಡ್ತಾ ಇದ್ದ. ಇದನ್ನು ಅವನು ನನ್ನ ತಂದೆಯಿಂದ ಬಚ್ಚಿಟ್ಟಿದ್ದ. ನನ್ನ ತಂದೆಗೆ ತುಂಬ ಕೋಪ ಬಂತು ಮತ್ತು ಅವ್ರು ಹೇಳಿದ್ರು, ನನ್ನ ಮಗಳನ್ನ ಒಬ್ಬಂಟಿಯಾಗಿ ಬಿಟ್ಟು ನೀನು ಹೊರಗೆ ಹೋಗ್ತಾ ಇದ್ದೆ, ನಿನಗಿಷ್ಟೊಂದು ಹಣದ ಅಗತ್ಯ ಯಾಕಿದೆ? ಇದರ ಮೇಲೆ ಅವನು ಉತ್ತರ ಆಲಪಿಸಿದ, ನನ್ನ ಕುಟುಂಬ ತುಂಬ ದೊಡ್ಡದಾಗಿದೆ, ಹಾಗಾಗಿ ನಾನು ನನ್ನ ಒಂದು ಮಗಳನ್ನು ನಿಮಗೆ ದತ್ತಕ್ಕೆ ನೀಡಿದ್ದೆ. ನನ್ನ ಯುವ ಮಗನ ಮರಣದ ನಂತರ ಅವನ ಸಣ್ಣ ಮಕ್ಕಳನ್ನು ಸಹ ನಾನೇ ಸಾಕಬೇಕಾಯಿತು. ನನ್ನ ಸ್ವಂತ ಮಗಳಂದ್ರೂ ಇದ್ದಾರೆ. ಆ ಕೆಲಸಗಾರನ್ ಮಾತಾಡ್ತಾ ಇದ್ದ. ನನ್ನ ಮಕ್ಕಳದ ತಂದೆ ತಾಯಿ ನನ್ನನ್ನು ದತ್ತು ತೆಗೆದುಕೊಂಡಿದ್ರು. ಆದರೆ ನನಗಿನ್ನೂ ಸಹೋದರ ಸಹೋದರಿಯರಿದ್ದಾರೆ. ನನ್ನ ತಂದೆ ಅವನಿಗೆ ಅದೇ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಹಣವನ್ನು ನೀಡ್ತಾ ಇದ್ರು. ಆದರೂ ನನ್ನ ಸ್ವಂತ ತಂದೆ ನನ್ನ ಇತರ ಮುದ್ದು ಮಕ್ಕಳಿಗಾಗಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದ. ನನ್ನ ತಂದೆ ನನಗೆ ಹೇಳಿದ್ರು, ಯಾವಾಗ ನನ್ನ ಸ್ವಂತ ತಂದೆ ನನ್ನ ಬಳಿ ಬಂದಿದ್ದನೋ ಆಗ ಅವನ ಕಾಲುಗಳನ್ನು ನೋಡಿ ನಾನು ಹೆದರಿದ್ದೆ, ಯಾಕೆಂದರೆ ಅವನ ಕಾಲುಗಳ ಪರಿಸ್ಥಿತಿ ತುಂಬ ವಿಚಿತ್ರವಾಗಿತ್ತು. ಹಗಲು ರಾತ್ರಿ ಕೆಲಸ ಮಾಡಿದ ಕಾರಣದಿಂದ ಅವನ ಕಾಲುಗಳು ಕೆಟ್ಟು ಹೋಗಿದ್ವು. ಆಗ ನನಗೆ ನನ್ನದೇ ನಾಚಿಕೆ ಆಯಿತು. ನಾವು ಜನರು ನಮ್ಮ ಕೆಲಸಗಾರರಿಗೆ ಅವರ ಸಂಬಳ ನೀಡಿ ಕಾಳಜಿ ಇಲ್ಲದವರಾಗಿ ಆಗ್ತೇವೆ, ಆದರೆ ಎಂದಿಗೂ ಕೇಳೋದಿಲ್ಲ ಅವರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ. ನಾನು ನನ್ನ ಸ್ವಂತ ತಂದೆಯನ್ನೇ ಅಪಮಾನಿಸ್ತಾ ಇದ್ದೆ ಮತ್ತು ನನಗೆ ಇದು ತಿಳಿದಿರಲಿಲ್ಲ. ಇದೆಲ್ಲವನ್ನ ಕೇಳಿ ನನಗೆ ಸ್ವತಃ ತುಂಬ ನಾಚಿಕೆ ಆಯಿತು.
ಆ ಘಟನೆಯ ಕ್ಷಣಗಳು ನನಗೆ ಕಲಿಸಿದು ಪ್ರತಿಯೊಬ್ಬ ವ್ಯಕ್ತಿಯದ್ದು ಒಂದು ಕಥೆ ಇರುತ್ತೆ, ಅದು ನಮಗೆ ಕಾಣಿಸೋದಿಲ್ಲ. ಆ ಕೆಲಸಗಾರ ನನಗೆ ನನ್ನ ತಂದೆಯ ಸಂಘರ್ಷದ ಅರಿವು ಮಾಡಿಕೊಟ್ಟ ಮತ್ತು ನಮ್ಮ ಸುಖದ ಹಿಂದೆ ಎಷ್ಟು ಪರಿಶ್ರಮ ಇರುತ್ತೆ ಅನ್ನೋದನ್ನ ಅರ್ಥ ಮಾಡಿಸ್ದ. ಸ್ನೇಹಿತರೆ, ಈ ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಶುಭ ದಿನ. ಟೇಕ್ ಕೇರ್. ಬಾಯ್.